ಗಂಟೆ ಆಯ್ತು ಇನ್ನೂ ಯಾಕೆ ಬರಲಿಲ್ಲ ಅಂಜಲಿ? ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಓ ಅಲ್ಲಿ ಬರಕತ್ತ ಪಾಪ. ಕಾಲೇಜ್ ಒಂದು ದೂರ ಆಕತಿ, ನಡ್ಕೊಂತ ಬರ್ಬೇಕು ಅಲ್ಲಿಂದ. ಫ್ರೆಂಡ್ಸ್ ಇರ್ತಾರೆ ಬಿಡು, ನಡ್ಕೊಂತ ಬರ್ತಾಳೆ. ಆಕೆಗೇನೆಲ್ಲ ರೂಢ ಐತಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ತಡಿ, ಒಂದು 10 ನಿಮಿಷ. ಆಮೇಲೆ ಹೋಗಿ ಒಂದು 4 ರೊಟ್ಟಿದು ಮಾಡಿ ತೆಗೆದಿಟ್ಬಿಡ್ತೀನಿ. ಇದೇನು ಮಮ್ಮಿ ಆಶ್ಚರ್ಯ, ಯಾಕೆ ರೊಟ್ಟಿ ಮಾಡೋದು ಬಿಟ್ಟು ಹೊರಗೆ ಕುಂತ್ಬಿಟ್ಟು? ಯವ್ವ ಇಷ್ಟ ಮಟ್ಟ ರೊಟ್ಟಿನ ಮಾಡಾಕತ್ತಿದ್ದೆ. ಈಗ ಕಾಳಮ್ಮ ಬಂದು ಒಂದು 4 ರೊಟ್ಟಿ ತಗೊಂಡು ಹೋದ್ಲು. ಹಂಗಾಗಿ ನಾನು ಟೈಮ್ ಆಗಿತ್ತಲ್ಲ ಬಂದಿಲ್ಲ ಅಂದು ಇಲ್ಲೇ ನಿಂತನೆ. ಮತ್ತು ಬನ್ನಿ ಬರಾಕತ್ತದ ಕಾಂತಲ್ಲ, ಅದಕ್ಕೆ ಕುಂತು ನೋಡಿಲಿ. ಹೌದೇನು? ಏನವ ರೊಟ್ಟಿ ಬಿಸ್ನೆಸ್ ಭಾರಿ ನಡೆಯಾಕತ್ತೈತಿ. ಏನು ಬಿಡು. ರೊಟ್ಟಿ ಇದನ್ನ ಚೆನ್ನಾಗಿ ನಡೆಯಾಕತ್ತೈತಿ. ಈಗ ನೋಡು ಕಾಳಮ್ಮ ರೊಟ್ಟಿ ತಗೊಂಡೋದ್ಲು ಬಿಡು. ಒಂದು 20 ರೂಪಾಯಿ ಎದಕ್ಕರ ಆಕತಿ ಅಂದು ನಾನು ಮಾಡಿದ್ರೆ ನಾಳೆ ಕೊಡ್ತಾನವ ಅಂತ ಹೇಳೋದ್ಲು. ಏನು ಮಾಡಬೇಕು ಏನೋ ಅನ್ನೋಕ್ಕೂ ಬಾರದು, ಸುಮ್ಮನಾದೆ. ಹೌದೇನು? ಅದು ಒಂದು ಸಮಸ್ಯೆ. ಬೇರೆಯವ್ರಿಗಾದ್ರೆ ಏನಾರ ಅನ್ಬೋದು, ಮತ್ತು ಮನೆ ಹತ್ರನೇ ಇರ್ತಾರೆ. ಹೋಗ್ಲಿ ಬಿಡು ಮಮ್ಮಿ, ಕೊಡ್ತಾರತ್ತ ಏನು ಮಾಡ್ಬೇಕು. ಯವ್ವ ಊಟಕ್ಕೆ ಏನು ಮಾಡಿವ ಯವ್ವ, ನನಗಂತೂ ಹೊಟ್ಟೆಸ್ಬಿಟ್ಟೈತಿ. ಮಮ್ಮಿ ಆವಾಗ ರೊಟ್ಟಿ ಮಾಡಂತಿದ್ನಲ್ಲ, ಈಗ ರೊಟ್ಟಿ ಕಂಡ್ರೆ ಬೇಜಾರಾಗತ್ತೆ ದೇವ. ರೊಟ್ಟಿನ ಉಣ್ಣಂಗೆ ಆಗಂಗಿಲ್ಲ. ಹಂಗಂದ್ರೆ ಹೆಂಗವ ರೊಟ್ಟಿ ಉಣ್ಣಂಗಾಗಲ್ಲ ಅಂದು? ಇನ್ನೊಬ್ರು ಯಾರು ಇದ್ರೆ ನಾನು ರೊಟ್ಟಿ ಮಾಡ್ಕೊಂತ ಇದ್ರೆ ನಿನಗೆ ಅಂದ್ರೆ ಚಪಾತಿ ಯಾವ್ದಾರ ಅನ್ನ ಮಾಡಿ ಹಾಕ್ತಿದ್ರೆ, ಮತ್ತು ನಾನು ಬೇಕೆ ಅದನ್ನಲ್ಲವ ರೊಟ್ಟಿ ಮಾಡ್ತೀನಿ. ನನಗೂ ಸಾಕಾಗತಿ ಗೊತ್ತು ನನಗೆ. ನಾನು ನೀನು ಮಾಡಂತ ಹೇಳಿಲ್ಲ ನನಗೆ ಅವಾಗ. ಮತ್ತೆ ರೊಟ್ಟಿ ಮಾಡಿಲ್ಲ ಅಂದಾಗ ರೊಟ್ಟಿ ಉಣ್ಣಂಗೆ ಗೊತ್ತಲ್ಲ. ಈಗ ರೊಟ್ಟಿ ಮಾಡಿದ್ರು ದಿನ ಇದ್ರೂ ಉಣ್ಣಂಗೆ ಆಗಂಗಿಲ್ಲ. ಅದಕ್ಕೆ ನಾನು ಮಮ್ಮಿ ಹೌದು, ಆ ಬೇಕ್ರಿ ಅಂಕಲ್ ಫೋನ್ ಹಚ್ಚಿದ್ರು. ಹಿಂಗಮ್ಮ ಮತ್ತು ನಾಳೆ ಬರ್ತೇವೆ ಮಾಡಾಕತ್ತಿರಲ್ಲಮ್ಮ ರೊಟ್ಟಿ ಅಂದರು. ಆಗೇವಲ್ಲ 150 ರೊಟ್ಟಿ ಅಂದರು. ಅಲ್ಲ ಒಂದು ಸೆಟ್ ಮಾಡಿ ಇಟ್ಬಿಟ್ಟವೆ. ಈಗ ಇಲ್ಲಿ ಒಂದು 20 ರೊಟ್ಟಿ ಕೇಳಿದ್ರು. ಹಂಗೆ ನಾದ್ಕೊಂಡಿದ್ದೇವೆ ರೊಟ್ಟಿ. ಈಗ ಒಂದು 22 ರೊಟ್ಟಿಗೆವು. ಇನ್ನೂ ಒಂದು 28 ರೊಟ್ಟಿ ನಾಳೆ ಎದ್ದು ಮಾಡಿಬಿಡ್ತೀನಿ. 200 ಹಾಕೋ ತಗ. ನಾಳೆ ಸಾಯಂಕಾಲ ಅಂದಾರಲ್ಲ ಬಂದು ತಗೊಂಡೋಗಿ ಅಂದ್ಬಿಡು. ಹೌದೇನು? ಸರಿ ತಗ. ಮತ್ತು ನನಗೇನು ಗೊತ್ತು ಎಷ್ಟಾಗಿವೆ ಏನಂತ ಗೊತ್ತಿದ್ದಲ್ಲ. 120 ಎಷ್ಟಾಗಿದ್ವಲ್ಲ ಅವಾಗಷ್ಟೇ ನನಗೆ ಗೊತ್ತಿದ್ದು. ಮತ್ತು ತಡ್ರಿ ನಾನು ಮನೆಗಿಲ್ಲ, ಕಾಲೇಜ್ನಾಗ ಅದೀನಿ. ಮನೆಗೆ ಹೋಗ್ಮೇಲೆ ಎಷ್ಟಾಗ್ಯಾವು ಏನಂತ ಕೇಳಿ ಹಚ್ತೀನಿ ಅಂತ ಅಂದೆ. ಹೋಗಿ ಕೈಕಾಲು ಮುಖ ತಗೊಂಡು ಊಟ ಮಾಡಿ ಆಮೇಲೆ ಹಚ್ಚಾರ. ಮಮ್ಮಿ ಇನ್ನೊಂದು ಬೇವ, ಅತ್ತೆಯರು ಮದುವೆ ಐತೆ ಅಂತ ಹೋಗಿದ್ರಲ್ಲ, ಬಂದಾರ. ನಾನು ಬರೋ ಮುಂದೆ ಮಾಮ ಸಿಕ್ಕಿದ್ದಲ್ಲಿ. ಏನವ ನಿಮ್ಮ ಪಾಠ ತಗೊಂಡನಂತ? ಏನು ಬಿಡವ ಗೊತ್ತಿಲ್ದಂಗೆ ಏನೇನೋ ಮಾಡ್ತೀರಿ ಅನ್ನಕತ್ತಿದ್ರು. ಹೌದೇನು? ಯಾವಾಗ ಬಂದಾರಂತ? 2-3ನೇ ತಾರೀಕಿಗೆ ಮದುವೆ ಐತಂದ್ರೆ. ಹೌದು, ಮತ್ತು ಇವತ್ತು 4 ಎಲ್ಲ ಮುಗಿಸ್ಕೊಂಡ ಬಂದಾರ. ಅವ್ರಿಗೂ ಕೊಡ್ಬೇಕಪ್ಪ ಏನಾರ ಸ್ವೀಟ್ ಮಾಡಿ. ಇಲ್ಲ ಅಂದ್ರೆ ಮತ್ತೆ ಮನೆಗೆ ಬಂದಾಗ ಒಂದ್ಸಲಿ ಹಂಗಿಸ್ತಾರೆ ನೋಡಿ. ಏನು ನಮ್ಗೆ ಸಿಹಿ ಕೊಟ್ಟಲ್ ಬಿಡು, ಸ್ವೀಟ್ ಕೊಟ್ಟಲ್ಲ ಅಂತ ಅಂದು. ಒಂದು ಕೆಲಸ ಮಾಡು, ಇಲ್ಲೇ ಹೋಗ್ಬಿಡು. ಆ ಪ್ರಶಾಂತನ ಅಂಗಡಿಗೆ ಬೇಡ, ಇನ್ನೊಂದು ಅಂಗಡಿ ಐತಲ್ಲ ಪ್ರಸಪ್ಪನ ಅಂಗಡಿಗೆ ಹೋಗಿ ಜಾಮೂನ್ ಪ್ಯಾಕೆಟ್ ತಗೊಂಬ. ಜಾಮೂನ್ ಮಾಡಿ ಆಮೇಲೆ ಸಾಯಂಕಾಲ, ಈಗ ನಂದು ಏನಿಲ್ಲ, ಈಗ ತೆಗೆದಿಡ್ತಾನೆ. ಸ್ವಲ್ಪ ಹೊತ್ತು ಮಕ್ಕಂಡು ಎದ್ದು ಸಾಯಂಕಾಲ ಜಾಮೂನ್ ಮಾಡಿ ಒಂದು 7:30-8 ಗಂಟೆ ಸುಮಾರು ಹೋಗಿ ಕೊಟ್ಬಾರನಂತ. ಸರಿ ತಗ ಮಮ್ಮಿ. ಜಾಮೂನ್ ಮಾಡಿದ್ರೆ ಚೆನ್ನಾಗತಿ. ಪಾಪ ಅಮ್ಮರೇ ಯಾವಾಗಾರ ಹೋದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ. ಹಂಗಾಗಿ ಪಾಪ ಅವರು ಹಂಗಾದಾರ ಬಿಡು. ಅವ್ರ ಮನೆಗೆ ಎಲ್ಲರೂ ಹಂಗಾದಾರ. ಅಜ್ಜ ಆಗಲಿ, ಅಮ್ಮ ಆಗಲಿ, ಮತ್ತು ಇವ್ರು ನಿಮ್ಮ ಅತ್ತೆಯರಾಗಲಿ, ನಿಮ್ಮ ಮಾವರಾಗಲಿ ಎಲ್ಲರೂ ಹಂಗಾದಾರ ಬಿಡು ಪಾಪ. ಸರಿ ತಗ, ಆಮೇಲೆ ಹೋಗಿ ಮಾತಾಡ್ಸ್ಕೊಂಡು ಬರಕ್ಕೆ ಬರ್ತೈತಿ. ಹೌದು ಮಮ್ಮಿ, ಅವ್ರ ಮನೆಗೆ ಎಲ್ಲರೂ ಎಷ್ಟು ಒಳ್ಳೆಯವ್ರು. ಸರಿ ತಗ, ಹೋಗಿ ಕೈಕಾಲು ಮುಖ ತಗೊಂಡು ಊಟ ಮಾಡಿ ಹೋಗು. ಈಗೊಂದು ರೊಟ್ಟಿ ಉಣ್ಣ, 1-2 ಬೇಕಂದ್ರೆ ನಾನು ಸಾಯಂಕಾಲ ಹೆಂಗೂ ಜಾಮೂನ್ ಮಾಡ್ತೇನಲ್ಲ, ಅದ್ರ ಜೊತೆಗೆ ಯಾವ್ದಾರ. ಇಲ್ಲಾಂದ್ರೆ ನೀನೇ ಮಾಡಿಬಿಡ್ಲೆ, ನೀ ಚಲೋ ಮಾಡ್ತೀನಿ ನೋಡು. ಕುಷ್ಕ ರೈಸೇನ ಜೀರಾ ರೈಸ್ ಮಾಡ್ತೀಯಲ್ಲ, ಚಲೋ ಮಾಡ್ತಿ. ಅಕ್ಕ ಆಯ್ಕೆ ಎಲ್ಲ ನನಗೆ ಹೇಳಕ್ಕೆ ಹಂಗ ಇಲ್ಲಲೇ. ಚಲೋ ಮಾಡ್ತಿಲ್ಲ ನೀನು. ನಿಮ್ಮ ಅಪ್ಪಾಜಿನ ಮನೆ ಅನ್ನಕತ್ತ ಅನ್ನದ ಐಟಮ್ ಚಲೋ ಮಾಡ್ತಾಳೆ ನೋಡಿಕೆ ಅಂತಂದು. ಹೆಂಗೂ ನಿಮ್ಮ ಅಪ್ಪಾಜಿ ಬರ್ತೈತೆ, ಬಿಸಿದು ಮಾಡು ಅಂತಾಗ. ಸರಿ ತಗ, ಮಾಡ್ತೀನಿ. ಏನಿಲ್ಲ ಪ್ರಶಾಂತ, ಏನು ಮಾಡಕತ್ತಿ? ಏನಿಲ್ಲ ಬಿಡ, ಬ್ಯಾಸ್ರ. ಯಾಕೆ ಗಿರಾಕಿನೇ ಇಲ್ಲ ನಂಗೆ ಆಗ್ಬಿಟ್ಟವು. ನೋಡ್ಬೇಕು ಏನು. ಅವನು ಪರ್ಸಪ್ಪ ಮಧ್ಯಾಹ್ನ ಅಂಗಡಿ ತೆಗಿತಿದ್ದಿಲ್ಲ. ಈಗ ಅವನು ಓಪನ್ ಮಾಡ್ತಾನೆ. ಮತ್ತೆ ಹತ್ರ ಆಗೋರು ಎಲ್ಲ ಅಲ್ಲೇ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಆ ಕಡೆ ಓಣಿಯರೆಲ್ಲ ಇಲ್ಲೇ ಬರ್ತಿದ್ರು. ಹೂನಪ್ಪ, ಅವನೊಬ್ಬನಿಗೆ ಏನರ ಆಗಿ ಅಂಗಡಿ ಮುಚ್ಕೊಂಡ್ರೆ ಹೋಗವಲ್ಲವ. ಎಲ್ಲ ಗಿರಾಕಿ ನಮ್ಗೆ ಬರ್ತಾವು. ಏನು ಮಾಡೋದೇ ಏನ, ಅವನೊಬ್ಬನ ಮಾಡಿಬಿಟ್ಟಾನ. ಹೌದು, ಈಕಿಗೇನು ಫೋನ್ ಮಾಡ್ದೇನಿಲ್ಲ? ಏನು ಫೋನ್ ಮಾಡಲಿ ಅಂದ್ರೆ ಅಲ್ಲೇ ಇರ್ತಾಳೆ. ಯಾರು ಗೊತ್ತು, ಚಲೋ ಆಗ್ಬಿಡೈತಿ ನಾವು ಫೋನ್ ಮಾಡದೆ ಇದ್ದದ್ದು. ಇಲ್ಲ ಬೇ, ನಾನಿದ್ರು ಮಾಡಿಲ್ಲ ಫೋನು. ಅಕ್ಕಿ ಯಾಕೆ ಮಾಡ್ತಿದ್ಲು, ಆಕಿನೂ ಮಾಡಿಲ್ಲ. ಆಕಿನ ಭಾಳ ದಿನ ಅಲ್ಲಿ ಬಿಡಕ್ಕೆ ಹೋಗ್ಬಾರ್ದು. ಹಚ್ಚು, ಇವತ್ತರ ಇಲ್ಲ ನಾಳೆ ಹಚ್ಚಿ ಬಾ ಅಂತಾನು. ಈಗ ಏನು ಅಲ್ಲಿದ್ರ ಅವರಪ್ಪ ಸಾಯಕತ್ರದೇನು ಬದುಕಲ್ಲ, ಬಾ ಅಂತಾನು. ಬೇ ಬಿಡಬೇ, ಹಂಗೆ ಯಾಕೆ ಮಾತಾಡ್ತೀವಿ? ಸುಮ್ಮನೆ ಬಾ ಅಂದ್ರೆ ಆತು. ಈಕಿಗಂತ ಅಲ್ಲ, ಒಟ್ಟು ಯಾರಿಗಾರ ಆಗಲಿ ಹಂಗೆ ಮಾತಾಡಬೇಡ ಬೇ. ನೀನು ಸುಮ್ಮನೆ ಎಷ್ಟೈತೆ ಅಷ್ಟು ಮಾತಾಡಿರ್ಬೇಕವ. ನೀನು ಮಿತ್ತಿ ಮೀರಿ ಮಾತಾಡ್ತೀವಿ ಬಿಡು. ಹೂನಪ್ಪ, ನೀ ದೊಡ್ಡನಾಗ್ಬಿಟ್ಟಿಯಲ್ಲ, ಮತ್ತೆ ಹೇಳ್ಕೊಡ್ತೀನಿ ನನಗೆ ಎಲ್ಲಿ ಹೆಂಗೆ ಮಾತಾಡ್ಬೇಕಂತಂದು. ಕೆಲಸ ನೋಡ್ಕೆ ಮೊದ್ಲು ನನಗೆ ಹೇಳ್ತಾನೆ. ಇವನಿಗೆ ನೆಟ್ಟಿಗೆ ಮಾತಾಡಕ್ಕೆ ಬರಂಗಿಲ್ಲ. ನಮ್ಮ ಮಾವ ಅಂತೂ ಹಿಂಗೆ ಯಾಕೆ ಮಾತಾಡ್ತಾಳೆ ಏನ?
ಪ್ರಶಾಂತ ಕವಿತಕ್ಕ ಬಂದೆ ತಡಿ. ಇಲ್ಲ ಇಲ್ಲ ಪ್ರಶಾಂತ ಏನು ತಗೊಳಕ್ ಬಂದಿಲ್ಲ. ಯಾಕ ಪೂಜೆ ಕಾಣಕತ್ತಿರಲ್ಲ ಮತ್ತೆ ಊರಿಗೆ ಹೋದಂಗೈತಿ. ಹೂನಕ್ಕ ಅವ್ರ ಅಪ್ಪಾಜಿಗೆ ಸ್ವಲ್ಪ ಆರಾಮಿದ್ದಿಲ್ಲ ಹಾಗಾಗಿ ಓದ್ಲು ಇನ್ನೂ ಬಂದಿಲ್ಲ ನೋಡ್ರಿ. ಆಕಿನೂ ಫೋನ್ ಹಚ್ಚಿಲ್ಲ. ನಾನು ನನಗೆ ಸ್ವಲ್ಪ ಕೆಲಸ ಭಾಳ ಇತ್ತು ಹಂಗಾಗಿ ಹಚ್ಚಕ್ಕೆ ಹೋಗಿಲ್ಲ. ಬರ್ತಾಳೆ ನಾಳೆ ನಾಡ್ದೊಳಗೆ ಹಚ್ಚಿ ಬಾ ಅಂತೀನಿ. ಹೌದೇನೋ ಅವ್ರ ಅಪ್ಪಾಜಿಗೆ ಆರಾಮಿದ್ದಿಲ್ಲನ. ಹೂನಕ್ಕ ಅದೇನೋ ಸ್ವಲ್ಪ ಮೈನರ್ ಹಾರ್ಟ್ ಅಟ್ಯಾಕ್ ಆದಂಗಾಗಿತ್ತು ಅಂತ ಅಂದ್ರೆ ಫುಲ್ ಏನು ಇದಾಗಿಲ್ಲ. ಏನು ಅಷ್ಟು ಸೀರಿಯಸ್ ಏನಿಲ್ಲಕ್ಕ. ಹಂಗೆ ಸ್ವಲ್ಪ ಎದಿನೋ ಬಂದು ನೋವಾಗಿತ್ತ ಹಂಗೆ ಇವಾಗ ಮತ್ತೆ ತೋರಿಸ್ಯಾರಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಹಂಗಾಗಿ ಮತ್ತು ನಾವು ನೋಡ್ಕೊಂಬರಕ್ಕೆ ಹೋಗಿದ್ವಿ. ನೋಡ್ಕೊಂಡು ಬಂದ್ವಿ. ಈಗಿಗೆ ಬಾ ಅಂದ್ರೆ ಇಲ್ಲಿ ತಗೋರಿ ಇನ್ನೊಂದು 2 ದಿನ ಇದು ಬರ್ತಾನೆ ಅಂತ ಅಂದ್ರೆ ಅದಕ್ಕೆ ಸುಮ್ಮನೆ ಬಿಟ್ಟು ಬಂದ್ವಿ. ನಾವು ಇವತ್ತು ನಾಳೆ ಬರ್ತಾಳೆ ಅಂದ್ರೆ ಅಲ್ಲೇ ಅದಾಳೆ. ಏನು ಈಕಿ ಇದ್ರೆ ಅವರಪ್ಪ ಸಾಯರೇನು ಬದುಕ್ತಾರೆ ಏನಕ್ಕ. ಏ ಪ್ರಶಾಂತ ಹಂಗೆ ಮಾತಾಡ್ತಿ. ಸಾಯರ್ನ ಯಾರು ಬದುಕ್ಸೋಕ್ಕಾಗಲ್ಲ. ಹುಟ್ಟು ಸಾವು ನಮ್ಮ ಕೈಗೆ ಇರಂಗಿಲ್ಲ. ಆದ್ರೆ ಏನ ಇರ್ಬೇಕಂದು ಅಪ್ಪನ ಜೊತೆಗೆ ಅದಾಳ ಅಷ್ಟ. ಬರ್ತಾಳೆ ತಗ. ಇಲ್ಲಾರ ಬಂದು ಆಕೆನ ಅಂಗಡಿಗೆ ಬರ್ತಾಳ ಏನಿಲ್ಲ ಮನೆಗಿನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಳ. ನಿಮ್ಮಮ್ಮ ಮಾಡ್ತಾರನ ತಗ. ಹಾಂ ಸರಿ ತಗೊಳಕ್ಕ ನಂದು ಕೆಲಸ ಐತೆ ಒಳಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಅದೇ ರೀತಿ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಏನೋ ಪರವಾಗಿಲ್ಲ, ಒಂದು 200-300 ಬರಾಕತ್ತೈತಿ. ಆದ್ರೆ ಸಬ್ಸ್ಕ್ರೈಬ್ ಆಗಕತ್ತಿಲ್ಲ. ಪ್ಲೀಸ್ ವಿಡಿಯೋ ನೋಡ್ತಿದ್ದವರೆಲ್ಲರೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಮತ್ತೆ ನಾನು ಕೆಟ್ಟವನಂತ ಮಾಡಲ್ವಾ ನೀವು? ಮಾಡಿ ಫ್ರೆಂಡ್ಸ್, ಓಕೆನಾ? ಮತ್ತೆ ನಾಳೆ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.